ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣವಿ ವ್ಲಾಗ್ಸ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ರೀತಿಯಾದಂಥ ರೆಸಿಪೀಸ್ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಅಂತಂದರೆ ಊರಿಗೆ ಹೋಗಿದ್ವಿ, ಬಿಜಾಪುರ್ಗೆ. ಅಲ್ಲಿ ಕೆಲವೊಂದಿಷ್ಟು ಪ್ಲೇಸ್ಗಳಿಗೆ ವಿಸಿಟ್ ಮಾಡಿದ್ವಿ, ಅಲ್ಲಿನ ವೀಡಿಯೋಸ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಸೊ ನಿಮ್ಮ ಮುಂದೆ ಸ್ವಲ್ಪ ಲೈಟಾಗಿ ಎಕ್ಸ್ಪ್ಲೇನ್ ಮಾಡಿ, ನನಗೆ ತಿಳಿದಿರೋ ಅಷ್ಟು ಎಕ್ಸ್ಪ್ಲೇನ್ ಮಾಡಿ ನಾನು ವೀಡಿಯೋಸ್ನ ತೋರಿಸ್ತೀನಿ. ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬಿಜಾಪುರ ಬಂದು ನನ್ನ ಹಸ್ಬೆಂಡ್ ಊರು. ಯಾವಾಗ ಹೋದರೂ ಕೂಡ ಅಲ್ಲಿ ಗೋಲ್ ಗುಮ್ಮಟನ್ನ ನೋಡೋಕ್ಕಾಗ್ತಾ ಇರಲಿಲ್ಲ, ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಸರಿ ಟೈಮ್ ಮಾಡಿಕೊಂಡು ಹೋಗಲೇಬೇಕಂತ ಹೇಳಿ ಹೋಗಿದ್ವಿ. ಆಲ್ಮೋಸ್ಟ್ ಬಿಜಾಪುರ ಗೋಲ್ ಗುಮ್ಮಟ ಅಂತಂದರೆ ಎಲ್ಲರೂ ಕೂಡ ಕೇಳೇ ಇರ್ತಾರೆ. ಬಿಜಾಪುರ ಅಂತಂದರೆ ಗೋಲ್ ಗುಮ್ಮಟ ಇದೆ ಅಲ್ವಾ, ಅದೇ ಊರು ಅಂತಂತಾರೆ. ಬಿಜಾಪುರಿಗೆ ಹೆಸರುವಾಸಿ ಅಂತಂದರೆ ಗೋಲ್ ಗುಮ್ಮಟ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು ಸಾಟರ್ಡೆ ಆಗಿರೋದ್ರಿಂದ ತುಂಬ ಏನು ಜನ ಇರಲಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿದೆ. ತುಂಬ ಏನು ಜನ ಇರಲಿಲ್ಲ, ಸ್ವಲ್ಪ ಜನ ಅಷ್ಟೇ ಇದ್ದಿದ್ದು. ಗೋಲ್ ಗುಮ್ಮಟ ಮುಂದೆ ಇರೋದು ಮ್ಯೂಸಿಯಮ್ಮು, ಹಿಂದೆ ಬಂದರೆ ಇದು ಗೋಲ್ ಗುಮ್ಮಟ ಇದೆ. ನೋಡಿ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಕ್ಲೀನಾಗಿದೆ, ಯಾರು ಕೂಡ ಅಲ್ಲಿ ಪೇಪರು ಪ್ಲಾಸ್ಟಿಕ್ ಏನು ಬಿಸಾಕೋದು ಆ ರೀತಿ ಏನು ಮಾಡೋ ಆಗಿಲ್ಲ, ತುಂಬ ನೀಟಾಗಿದೆ. ಇಲ್ಲಿ ಗೋಲ್ ಗುಮ್ಮಟ ಒಳಗಡೆ ಒಂದು ಸರಿ ಕೂಗಿದ್ರೆ ಅದು 7 ಸರಿ ರಿಪೀಟ್ ಆಗುತ್ತೆ. ಮತ್ತು ಒಂದು ಕಡೆ ಗೋಡೆನಲ್ಲಿ, ಅಂದರೆ ಮೇಲೆ ಹೋದಾಗ ಒಂದು ಕಡೆ ಗೋಡೆನಲ್ಲಿ ಮಾತಾಡಿದ್ದು ಇನ್ನೊಂದು ಕಡೆ ಆಪೋಸಿಟ್ ಡೈರೆಕ್ಷನಲ್ಲೇ ಇರಬೇಕು. ಅಲ್ಲಿ ಕೂತ್ಕೊಂಡಾಗ ಅವ್ರು ಎಷ್ಟೇ ನಿಧಾನ ಮಾತಾಡಿದ್ರು ಕೂಡ ಈ ಕಡೆ ಗೋಡೆನಲ್ಲಿ ಕೇಳುತ್ತೆ. ಅದಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳು ಕೂಡ ತುಂಬಾ ಖುಷಿಯಾದರು. ಆಟ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ. ಇನ್ನು ಈ ಗೋಲ್ ಗುಂಬಜಲ್ಲಿ ಏನಿದೆ ಅಂತಂದರೆ ಆದಿಲ್ ಶಾನ ಸಮಾಧಿ ಇದೆ ಅಷ್ಟೇ. ಇದು ಪ್ರಪಂಚದಲ್ಲೇ 2ನೇ ಮಾನವ ನಿರ್ಮಿತ ಗುಮ್ಮಟ ಅಂತೆ, ಅಂದರೆ ಅಷ್ಟು ಫೇಮಸ್ ಆಗಿದೆ. ಪ್ರಪಂಚದಲ್ಲಿ 2ನೇದು, ಮೊದಲನೇದು ಬಂದು ಯಾವ ದೇಶದಲ್ಲಿದೆ ಅಂದರೆ ಇಟಲಿಯ ರೋಮ್ ನಗರದಲ್ಲಿ ಬೆಸಲಿಕಾ ಚರ್ಚ್ ಅಂತ ಅಂದ್ಬಿಟ್ಟು, ಅದು ಪ್ರಪಂಚದ ಮೊದಲನೇ ಮಾನವ ನಿರ್ಮಿತ ಗುಮ್ಮಟ ಆಗಿದೆ. ಇದು ಪ್ರಪಂಚದ 2ನೇ ಮಾನವ ನಿರ್ಮಿತ ಗುಮ್ಮಟ. ಅದು ಕರ್ನಾಟಕದಲ್ಲಿ ಬಿಜಾಪುರದಲ್ಲಿರುವಂಥ ಗೋಲ್ ಗುಮ್ಮಟ. ಸೊ ಇದಕ್ಕೆ ತುಂಬಾ ಫೇಮಸ್ ಇದೆ. ಇದಕ್ಕೆ ಹಿಸ್ಟಾರಿಕಲ್ ತುಂಬಾ ಇದೆ, ಹಿಂದಿನ ಹಿಸ್ಟ್ರಿ ಆವಾಗಿನ ಟೈಮಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಬ್ರೀಫಾಗಿ ನಾನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬ ಸಿಂಪಲಾಗಿ ಕ್ಲಿಪ್ಪಿಂಗ್ಸ್ಗಳನ್ನ ತಾಂಡಿದ್ದೆ ಹಾಲಿಯಲ್ಲಿ ನಾವು ವಿಸಿಟ್ ಮಾಡಿದಂಥ ಪ್ಲೇಸಸ್ನ. ಸೊ ಅದ್ರ ಬಗ್ಗೆ ಸ್ವಲ್ಪ ಲೈಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೇನು ಅಷ್ಟು ಡೀಪಾಗಿ ಏನು ಗೊತ್ತಿಲ್ಲ, ಹಿಸ್ಟ್ರಿನ ಓದಿದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮಕ್ಕಳು ಕೂಡ ತುಂಬಾ ಖುಷಿ ಆದರು, ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಆಟಾಡಿದರು. ಇಲ್ಲಿ ಏನಿಲ್ಲ, ಆದಿಲ್ ಶಾನ ಸಮಾಧಿ ಇದೆ ಅಷ್ಟೇ ಕೆಳಗಡೆ. ಮೇಲೆ ಹೋದರೆ ಸಿಟಿ ಪೂರ ಕಾಣುತ್ತೆ. ಮೇಲಿಂದ ವ್ಯೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು ತುಂಬ ನಿಶಬ್ದವಾಗಿರುತ್ತೆ. ಮತ್ತು ಯಾರೇ ಮಾತಾಡಿದರೂ ಕೂಡ ಒಂದು ಸರಿ ಮಾತಾಡಿದರೆ 7 ಸರಿ ಅದು ರಿಪೀಟ್ ಆಗ್ತಾ ಬರುತ್ತೆ. ತುಂಬ ತಂಪಾಗಿದೆ, ತುಂಬ ಕೂಲಾಗಿದೆ. ಇದೇನೇ ಆದಿಲ್ ಶಾನ ಸಮಾಧಿ. ಆ ಕಡೆ ಎಲ್ಲ ಬಿಡೋದಿಲ್ಲ, ಜಸ್ಟ್ ಈ ಕಡೆ ಸೈಡಿಂದ ಅಷ್ಟೇ ಹೋಗಬೇಕು. ಇನ್ನು ಇದನ್ನು ಮೇಲೆ ಹತ್ತೋದಕ್ಕೆ ಮೆಟ್ಲುಗಳಂತೂ ತುಂಬಾ ಚಿಕ್ಕದಾಗಿದೆ. ಅಂದರೆ ಒಬ್ಬರೇ ಹೋಗ್ಬೋದು, ಒಂದು ಮೆಟ್ಲಿಂದ ಒಬ್ಬೊಬ್ಬರೇ ಹತ್ಕೋತಾ ಹೋಗಬೇಕು. ಅದು ತುಂಬ ಚಿಕ್ಕದಾಗಿ ಮತ್ತು ತುಂಬ ಹೈಟ್ ಆಗಿದೆ. ನೋಡಿ ಯಾವ ರೀತಿ ಇದೆ ಅಂತ ಮೆಟ್ಲು ತೋರಿಸ್ತಾ ಇದ್ದೀನಲ್ಲ. ಇದನ್ನು ನಾವು 7 ಅಂತಸ್ತನ್ನು ಹತ್ಕೊಂಡು ಮೇಲೆ ಹೋಗಬೇಕಾಗುತ್ತೆ. ಮೇಲಿನ ವ್ಯೂನು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಒಂದು ಸ್ಟೆಪ್ ಹತ್ತಿದಾಗ, ಅಂದರೆ ಒಂದು ಸ್ಟೇರ್ ಹತ್ತಿದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ, ಅಲ್ಲೊಂದು ಸ್ವಲ್ಪ ಕೂತ್ಕೊಳ್ಳೋದಕ್ಕೆಲ್ಲ ಜಾಗನೂ ಕೂಡ ಇರುತ್ತೆ ಚೆನ್ನಾಗಿ. ಇನ್ನು ಇದು ಗೋಲ್ ಗುಂಬಜ್ನಿಂದ ಹಿಂದಿನ ವ್ಯೂ. ಅಂದರೆ ಒಂದು ಸ್ಟೇರ್ ಹತ್ತಿದಾಗ, 2 ಸ್ಟೆಪ್ ಹತ್ತಿದಾಗ, 3 ಸ್ಟೆಪ್ ಹತ್ತಿದಾಗ ಯಾವ ರೀತಿಯಾಗಿ ಕಾಣುತ್ತೆ ನೋಡಿ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇನ್ನು ಹಿಂದಿಂದೆಲ್ಲ ಸಿಟಿ, ಮೇಲೆ ಹೋದಾಗ ವ್ಯೂ ತುಂಬ ಚೆನ್ನಾಗಿದೆ. ಸೊ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಇದು ನೋಡಿ ಫುಲ್ ಮೇಲೆ ಹತ್ತು ಹೋಗ್ತೀವಲ್ಲ, ಇಲ್ಲಿ ಕೂಗು 1 ಟೈಮ್ ಕೂಗಿದ್ರೆ 7 ಟೈಮು ರಿಪೀಟ್ ಆಗುತ್ತೆ. ಅಲ್ಲಿ ಇಲ್ಲೇ ಮೇಲೆ ಹೋದಾಗೇ ಒಂದು ಕಡೆ ಸೈಡ್ ಗೋಡೆಯಲ್ಲಿ ಮಾತಾಡಿದರೆ ಇನ್ನೊಂದು ಕಡೆ ಸೈಡಲ್ಲಿ ಕೇಳ್ತಾ ಇರುತ್ತೆ. ನೀವು ಎಷ್ಟೇ ನಿಧಾನ ಮಾತಾಡಿದ್ರೂ ಕೂಡ ಗೋಡೆಗೆ ಹಚ್ಚಿ ಅದು ತುಂಬ ಚೆನ್ನಾಗಿ ಕೇಳುತ್ತೆ. ಇನ್ನು ಇದು ನೋಡಿದಿರಲ್ಲ, ಮುಂದೆ ಪಿರಂಗಿಗಳನ್ನ ಇಟ್ಟಿದ್ದಾರೆ. ಇದು ಮುಂದಿಂದ ವ್ಯೂ. ಒಟ್ಟು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಮ್ಯೂಸಿಯಂ ಮುಂದೆ ಇಟ್ಟಿದ್ದಾರೆ. ಇನ್ನು ಇದಿಷ್ಟು ಗೋಲ್ ಗುಂಬಜ್ ಆಯಿತು. ಇದನ್ನು ನೆಕ್ಸ್ಟ್ ಇಬ್ರಾಹಿಂ ರೋಜಾ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ. ಆಲ್ಮೋಸ್ಟ್ ಇಲ್ಲೆಲ್ಲ ಫಿಲಮ್ಗಳೆಲ್ಲ ಶೂಟಿಂಗ್ ಆಗಿದೆ, ನೀವು ನೋಡೇ ಇರ್ತೀರ. ಫಿಲಮ್ ಶೂಟಿಂಗ್ ಎಲ್ಲ ಜಾಸ್ತಿ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಅಷ್ಟೇ, ಇಲ್ಲೂ ಕೂಡ ಅಷ್ಟೇ, ಏನೂ ಇರಲ್ಲ, ಸಮಾಧಿ ಇರುತ್ತೆ. ಒಟ್ಟು ಏನಂದರೆ ತಂಪು ಗಾಳಿ, ಕೂರೋದಕ್ಕೆ ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ ಪ್ಲೇಸಸ್ಸು ನೋಡೋದಕ್ಕೆ, ಫೋಟೋಸು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನ ಬರ್ತಾರೆ. ನಾವು ಕೂಡ ಹೋಗಿದ್ದಿನ ಯಾವುದೋ ಸ್ಕೂಲಿಂದ ಟ್ರಿಪ್ಪಿಗೆ ಅಂತ ಬಂದಿದ್ರು. ಅವಾಗ ಸ್ವಲ್ಪ ಜನ ಇದ್ದರು, ತುಂಬ ಏನಿಲ್ಲ, ಸ್ವಲ್ಪ ಜನ ಇದ್ದರು. ಇದ್ರೂ ಕೂಡ ಅಷ್ಟೇ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಇದು ಎಂಟ್ರಿ ಆಗ್ತಾ ಇರೋದು. ಇದಕ್ಕೂ ಕೂಡ ಅಷ್ಟೇ ಹಿಂದೆ ತುಂಬ ಹಿಸ್ಟ್ರಿನೇ ಇದೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಓದಿದರೆ ತುಂಬ ತಿಳ್ಕೊಳ್ಳೋದು ತುಂಬ ಡೀಪಾಗಿದೆ.
ಇದು ಕೂಡ ಅಷ್ಟೇ 2 ಕಡೆ ಇದೆ. ಈ ಕಡೆ ಒಂದು ರೈಟಿಗೊಂದು ಲೆಫ್ಟಿಗೊಂದು ಎರಡೂ ಸೈಡು ಕೂಡ ಗುಮ್ಮಟಗಳಿದೆ. ಬಟ್ ಚಿಕ್ಕದಿದೆ. ಇಲ್ಲೂ ಕೂಡ ಅಷ್ಟೇ ಸೇಮ್ ಸಮಾಧಿನೇ, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದಿದ್ರಲ್ಲ, ಅವರಿಗೆ ಗೈಡ್ನ ತೊಗೊಂಡು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಇದ್ರ ಹಿಸ್ಟ್ರಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದನ್ನು ನಾವೇನು ಕೇಳಿಲ್ಲ, ಜಸ್ಟ್ ಹಾಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೀವಲ್ಲ, ಹಾಗೆ ಸುಮ್ಮನೆ ಅಲ್ಲೊಂದು ಅರ್ಧ ಗಂಟೆ ಇದ್ದು ನೋಡ್ಕೊಂಡು ಬಂದ್ವಿ ಅಷ್ಟೇ. ಇದ್ರ ಬಗ್ಗೆ ನನಗೂ ಕೂಡ ಅಷ್ಟು ಡೀಪಾಗಿ ಏನೂ ಗೊತ್ತಿಲ್ಲ. ಇವಾಗ ಹಿಸ್ಟ್ರಿ ಓದಿರ್ತಾರಲ್ಲ ಅವರಿಗೆಲ್ಲ ಆಲ್ಮೋಸ್ಟ್ ಇದ್ರ ಬಗ್ಗೆ ಎಲ್ಲ ಈ ಪ್ಲೇಸಸ್ ಬಗ್ಗೆ ಎಲ್ಲ ಗೊತ್ತೇ ಇರುತ್ತೆ. ಮಕ್ಕಳಿಗೆ ಒಂದು ರೀತಿ ಚೇಂಜಸ್ ಆಗುತ್ತೆ, ಅವ್ರಿಗೂ ಕೂಡ ಆಟ ಆಡಿದ್ರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿದ್ವಿ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಇನ್ನು ಇದಾದಮೇಲೆ ಬಾರಾ ಕಮಾನ್ ಅಂತಲೂ ಇದೆ. ಅಂದರೆ ಬಿಜಾಪುರ ಅಂದರೆ ಆಲ್ಮೋಸ್ಟ್ ಈ ರೀತಿ ಗುಮ್ಮಟಗಳೇ ಜಾಸ್ತಿ. ಇವಾಗ ಗೋಲ್ ಗುಮ್ಮಟ ಆಗಿರ್ಬೋದು, ಇಬ್ರಾಹಿಂ ರೋಜಾ, ಬಾರಾ ಕಮಾನು ಮತ್ತು ಈ ರೀತಿ ಗುಮ್ಮಟಗಳೇ ಜಾಸ್ತಿ ಅಲ್ಲೆಲ್ಲ ಇರೋದು. ಅಂದರೆ ಬಿಜಾಪುರ ಅಂತಂದರೆ ಗುಮ್ಮಟ ನಗರಿ ಅಂತಲೇ ಹೇಳ್ತಾರೆ. ಅದು ಗುಮ್ಮಟಕ್ಕೆ ಒಂಥರ ರೀತಿ ಫೇಮಸ್ ಆಗಿದೆ. ಇಲ್ಲಿ ಮಕ್ಕಳೆಲ್ಲ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು. ಇನ್ನು ಇದು ಬಂದು ಬಾರಾ ಕಮಾನ್ ಅಂತ ಹೇಳ್ತಾರೆ. ಅಂತಂದರೆ ಇವಾಗ ಏನು ಕಟ್ಟಿದಾರಲ್ಲ ಅದು ಅರ್ಧಕ್ಕೆ ನಿಲ್ಲಿಸಿದೆ ಅಂತೆ, ಅದು ಪೂರ್ಣ ಆಗಿಲ್ಲಂತೆ. ಇದ್ರ ಮೇಲೆ 12 ಅಂತಸ್ತನ್ನು ಕಟ್ಟಬೇಕು ಅಂತ ಪ್ಲ್ಯಾನ್ ಇತ್ತಂತೆ. ನನಗೂ ಇದ್ರ ಬಗ್ಗೆ ಅಷ್ಟೆಲ್ಲ ಐಡಿಯಾಸ್ ಇಲ್ಲ, ಗೊತ್ತಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಹೋದಾಗ ನೆಕ್ಸ್ಟ್ ವಿಡಿಯೋಮಾಗಿ ಕಂಪ್ಲೀಟಾಗಿ ಇದ್ರ ಹಿಸ್ಟ್ರಿ ಎಲ್ಲ ನಾನು ತಿಳಿಸ್ತೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರಣವಿ ವ್ಲಾಗ್ ಕನ್ನಡ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.